ನಿನ್ನೆ ಮೊಸಳೆ ಮಸಳ್ಳಿನಲ್ಲಿ ನಡೆದಿದ್ದ ದುರ್ಘಟನೆ ಒಂದು ಘೋರ ದುರಂತ, ದುರ್ದೈವ ಸಂಗತಿ. ಇಂಜಿನಿಯರಿಂಗ್ ಓದ್ತಿದ್ದಂಥ ಹುಡುಗರು, ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡ್ತಿದ್ದವರು, ಇವರೆಲ್ಲರೂ ಕೂಡ ಸಂಭ್ರಮದಲ್ಲಿದ್ದಾಗ ವಿಧಿ ಈ ರೀತಿ ಒಂದು ಘೋರವಾಗಿರ್ತಕ್ಕಂಥ ದುರಂತಕ್ಕೆ ಕಾರಣ ಆಗಿದೆ. ನಾನು ಯಾರನ್ನೂ ದೂರಕ್ಕೆ ಬಯಸೋದಿಲ್ಲ. ಏನಾಯ್ತು ಅಂತ ಅನ್ನುವಂಥ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಕೇಳಿದಾಗ ಅಚಾನಕ್ಕಾಗಿ ರೋಡ್ ಕ್ರಾಸ್ ಮಾಡಿ ಕ್ಯಾಂಟರ್ ಗಾಡಿ ನುಗ್ತು. ವಿತಿನ್ ಸೆಕೆಂಡ್, ಇದು ಒಂದೇ ಕ್ಷಣದಲ್ಲಿ ಅನಾಹುತ ಆಗೋಯ್ತು ಅನ್ನೋದನ್ನು ಹೇಳಿದ್ದಾರೆ. ಇನ್ನು ಪೊಲೀಸರು ಅದನ್ನು ತನಿಖೆಯನ್ನು ಮಾಡಬೇಕು. ರಾತ್ರೋರಾತ್ರಿ ಇಲ್ಲಿಯ ಸರ್ಕಾರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯವರು ರೋಗಿಗಳಿಗೆ ಚಿಕಿತ್ಸೆನೂ ಕೊಟ್ಟು ಪೋಸ್ಟ್ ಮಾರ್ಟಮ್ನು ರಾತ್ರೋರಾತ್ರಿ ಮಾಡಿ ಶವಗಳನ್ನು ಊರಿಗೆ ಕಳಿಸುವಂಥ ಕೆಲಸ ಮಾಡಿದ್ದಾರೆ. ನಾನು ನಮ್ಮ ಕ್ಷೇತ್ರದಲ್ಲಿ ಮಣೇನಹಳ್ಳಿಯ ಒಬ್ಬ ನಿಧನರಾಗಿದ್ದರು, ಅಲ್ಲಿಗೆ ಹೋಗಿ ನಾನು ಇಲ್ಲಿಗೆ ಬಂದೆ. ಇದೊಂದು ಘೋರ ದುರಂತ. ಇದರ ತನಿಖೆಯನ್ನು ಪೊಲೀಸ್ ಇಲಾಖೆ ಮಾಡಲಿ, ಯಾವ ಹಿನ್ನೆಲೆಯಲ್ಲಿ ಆಯಿತು, ಯಾಕಾಯಿತು ಅಂಥೇಳಿ. ಇದೊಂದು ದುರ್ದೈವ ಸಂಗತಿ. ಅವರೆಲ್ಲರ ಕುಟುಂಬಕ್ಕೆ ದುಃಖ ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ. ನೀವು ಈಗಾಗಲೇ 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದೀರಿ. 5 ಲಕ್ಷ ರೂಪಾಯಿ ಇಂಥ ಸಂದರ್ಭದಲ್ಲಿ, ದುರ್ಘಟನೆ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಪರಿಹಾರ ಕೊಡಬೇಕು ಅನ್ನೋದು ನಾವಿಲ್ಲಿ ಬೇರೆ ಬೇರೆಯವ್ರ ಜೊತೆ ಮಾತಾಡಿದಾಗ ಅವರ ಕುಟುಂಬದವ್ರದ್ದು ಬೇಡಿಕೆ ಅಂತಲ್ಲ, ಉಳಿದವ್ರ ಬೇಡಿಕೆ ಇಂಥ ಸಂದರ್ಭಗಳಲ್ಲಿ ಇನ್ನಷ್ಟು ಹೆಚ್ಚು ಮಾನವೀಯವಾಗಿ ವರ್ತನೆ ಮಾಡಬೇಕು ಅನ್ನೋದು ಜನರ ಭಾವನೆ ಇದೆ. ನೀವು ಇಂಥ ಸಂದರ್ಭಗಳಲ್ಲಿ ಕನಿಷ್ಠ ಒಂದು 50 ಲಕ್ಷ ರೂಪಾಯಿ ಆದರೂ ಪರಿಹಾರ ಕೊಟ್ಟರೆ ಸೂಕ್ತ ಆಗುತ್ತೆ. ನೀವು 5 ಲಕ್ಷ ಕೊಟ್ಟಿದ್ದೀರಿ, ಅದಕ್ಕೆ ಅದು ತಕ್ಷಣದ ಪರಿಹಾರ. ಕನಿಷ್ಠ ಒಂದು 50 ಲಕ್ಷ ರೂಪಾಯಿ ಪರಿಹಾರ ಕೊಡಿ ಅಂತೇಳಿ ಅವ್ರಲ್ಲಿ ವಿನಂತಿ ಮಾಡ್ತೇನೆ. ವಿನಂತಿ ಮಾಡಿ ಅವರೆಲ್ಲ ಕುಟುಂಬಕ್ಕೆ ದುಃಖ ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ ಮತ್ತು ನಿಧನರಾದವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಇದೊಂದು ವಿಧಿ ಲಿಖಿತ. ಇದರಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಾಗ ನನಗೂ ಏನೇನೋ ಅನುಮಾನಗಳು ಬಂದು, ಆದರೆ ಏನೋ ಕಾನ್ಫರೆನ್ಸಿ ಇರ್ಬೋದೇನೋ ಅಂತಲೂ ಅನ್ನಿಸ್ತು. ಆದರೆ ಆಮೇಲೆ ನೋಡಿದಾಗ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನು ಪಡ್ಕೊಂಡಾಗ ಅಂಥದ್ದಿಲ್ಲ, ಏನೂ ಆಗಿಲ್ಲ. ಬಹುಶಃ ಹೆಂಗಾಯಿತು ಏನಾಯಿತು ಅನ್ನೋದನ್ನು ಇನ್ನಷ್ಟು ಆಳವಾದ ತನಿಖೆ ನಂತರ ಗೊತ್ತಾಗುತ್ತೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳೇ ಇದರಲ್ಲಿ ಬಹುತೇಕ ಜನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ನಾನು ಕೇಳಿದೆ. 5th ಸೆಮ್ಮು, 7th ಸೆಮ್ಮು, ಫೈನಲ್ ಇಯರು, ಈ ಥರದ ವಿದ್ಯಾರ್ಥಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅವರು ಹಾಸ್ಟೆಲ್ ವಿದ್ಯಾರ್ಥಿಗಳು ಇದ್ದಾರೆ. ಅವರು ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಸಂಭ್ರಮದಲ್ಲಿ ಕುಣಿತಾ ಇದ್ರು. ಏನಾಯಿತು ಅಂತ ಒಂದು ಕ್ಷಣಕ್ಕೂ ಗೊತ್ತಿಲ್ಲ. ಎಲ್ಲ ಸ್ನೇಹಿತರುಗಳೇ, ಒಬ್ರಿಗೊಬ್ಬರು ಸ್ನೇಹಿತರುಗಳೇ. ಕ್ಷಣ ಮಾತ್ರದಲ್ಲಿ ಅವ್ರನ್ನ ಬಲಿ ತಗೊಂಡಿದೆ, ಅಷ್ಟು ಮಾತ್ರ ನಾವು ಹೇಳ್ಬೋದು. ಯಾಕೆ ಇಷ್ಟು ಕಠೋರ ಆಗ್ತಾನೆ ಭಗವಂತ ಅಂತ ಅನಿಸುತ್ತೆ. ಕೆಲವರಿಗೆ ಒಬ್ಬರೇ ಮಗು, ಈ ಥರದ್ದೆಲ್ಲ ನಾವು ಕಥೆನ ಕೇಳಿದ್ದೇವೆ, ಅವ್ರ ಕುಟುಂಬದ ಕಥೆನ. ಇಂಥ ಒಂದು ದುರ್ಘಟನೆ ಯಾವ ಕುಟುಂಬಕ್ಕೂ ಆಗಬಾರ್ದು. ಈ ಥರ ಕೈಗೆ ಬರ್ತಾನೆ ಮಗ, ಇನ್ನೊಂದು ವರ್ಷಕ್ಕೆ ನಮ್ಮನ್ನು ಸಾಕ್ತಾನೆ ಅನ್ನೋ ಕಾಲದಲ್ಲಿ ವಿಧಿ ಅವ್ರ ಬಲಿ ತಗೊಳುತ್ತೆ ಅಂತ ಹೇಳಿದ್ರೆ ಈಗಿನ್ಯ ಹೆಂಗೆ ಹೇಳೋದು, ಯಾವ ಮಾತಿನಲ್ಲಿ ಹೇಳೋದು? ನಮಗೆ ಈ ಥರ ಯಾವ ಕುಟುಂಬಕ್ಕೂ ಆಗಬಾರ್ದು. ಯಾರ್ದೋ ಅಜಾಗರೂಕತೆ ಯಾರೋ ಬಲಿಯಾದಂಗೆ ಮದ್ಯಪಾನ ಸೇವನೆ ಮಾಡಿದ ಕುಡಿದಿದ್ದ ಅನ್ನೋ ಒಂದು ಮಾತು. ಒರಿಜಿನಲ್ ಡ್ರೈವರು ನಿದ್ದೆ ಮಾಡ್ತಿದ್ದ, ಅಸ್ಟೆಂಟು ಗಾಡಿ ಓಡಿಸ್ತಿದ್ದ ಅಂತಲೂ ಹೇಳ್ತಾ ಇದ್ದಾರೆ. ಕೆಲವರು ಕುಡ್ದಿದ್ದ ಅಂತ ಹೇಳ್ತಾರೆ, ಕೆಲವರು ಬ್ರೇಕ್ ಬದಲಿಗೆ ಎಸ್ಲೇಟ್ರ್ ಒತ್ತದ ಅಂತ ಹೇಳ್ತಾರೆ, ಸಡನ್ ಆಗಿ ಅದನ್ನ ಗಾಡಿನ ತಿರುಗಿಸ್ಬಿಟ್ಟ ಅಂತಲೂ ಹೇಳ್ತಾರೆ. ಏನಾಯಿತು ಎಂಥದ್ದು ಅನ್ನೋದು ಇನ್ನೂ ಆಳವಾದ ತನಿಖೆ ನಂತರ ಗೊತ್ತಾಗುತ್ತೆ. ಈಗಲೇ ನಾನೇನು ಹೇಳಲಿಕ್ಕೆ ಬಯಸೋದಿಲ್ಲ. ಇದೊಂದು ಕೆಟ್ಟ ದುರ್ಘಟನೆ. ನಮಗೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಸುತ್ತಮುತ್ತ ಈ ಥರದ ಕೆಟ್ಟ ದುರ್ಘಟನೆಗಳಾಗಿರಲಿಲ್ಲ. ಇದೊಂದು ಕೆಟ್ಟ ದುರ್ಘಟನೆ. ಈ ಥರದ ದುರ್ಘಟನೆ ಎಲ್ಲೂ ಆಗಬಾರ್ದು, ಯಾವ ಕುಟುಂಬಕ್ಕೂ ಆಗಬಾರ್ದು.